ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣೋ ರೆಡ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪೊಟ್ಯಾಟೊ ಮತ್ತು ಪುದೀನ ಉಪಯೋಗಿಸ್ಕೊಂಡು ಒಂದು ಪೂರಿ, ಪರಾಟ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಥರ 3 ಐಟಮ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿದೆ, ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋಂಥದ್ದು. ಒಂದು ಸಲ ಹಿಟ್ಟು ಕಲಿಸ್ಕೊಂಡ್ರೆ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬೇಯಿಸಿರೋಂಥ 2 ಆಲೂಗಡ್ಡೆ ತೊಗೊಂಡು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಸಣ್ಣ ತುರಿ ಬರುತ್ತಲ್ಲ ಅದ ತುರ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ಕೂಡ ಪೀಸ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಕೂಡ ರುಬ್ಕೊಳ್ಬೋದು. 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಮೈದಾ ಕೂಡ ಉಪಯೋಗಿಸ್ಕೊಳ್ಬೋದು. ಬೇಕಂದರೆ 1 ಕಪ್ ಮೈದಾ, 1 ಕಪ್ ಗೋಧಿ ಹಿಟ್ಟು ಉಪಯೋಗಿಸ್ಕೊಳ್ಳಿ. ನಾನು ಬಾಂಬೆ ರವೆ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆ ಕೂಡ ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಮಸಾಲೆ ಹಾಕೊಳ್ಳೋಕ್ಕೆ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಹಾಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತೇಳಿ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು, ಹಸಿಮೆಣಸಿನ್ಕಾಯಿ ಒಂದು 3 ಇಂದ 4, ಪುದೀನ ಸೊಪ್ಪು ಒಂದು 2 ಸ್ಪೂನಷ್ಟು, ಶುಂಠಿ ತುರಿ ಅರ್ಧ ಇಂಚಷ್ಟು, ಬೆಳ್ಳುಳ್ಳಿ ಒಂದು 4 ರಿಂದ 5 ಇಲ್ಕಷ್ಟಿದೆ. ಸ್ವಲ್ಪ ಉಪ್ಪು ಮತ್ತು ಅಜ್ವಾನ ತೊಗೊಂಡಿದ್ದೀನಿ. ಉಪ್ಪು ಮತ್ತು ಅಜ್ವಾನ ಒಂದು ಬಿಟ್ಬಿಟ್ಟು ಇದನ್ನೆಲ್ಲನೂ ಸ್ವಲ್ಪ ನೀರು ಹಾಕಿ ಮಿಕ್ಸಿನಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ತರಿ ಇದ್ದರೆ ಪೂರಿ ಲಟ್ಟಿಸ್ಬೇಕಾದಾಗ ಮತ್ತು ಎಣ್ಣೆಗೆ ಹಾಕಿದಾಗ ಅದು ಒಡೆದೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಅದನ್ನು ಆ ಪೇಸ್ಟಿಗೆ ನೀವು ಆಲೂಗೆಡ್ಡೆ ತುರಿಯೋದಕ್ಕಾಗಿಲ್ಲ ಅಂದರೆ ಅದೇ ಪೇಸ್ಟಿಗೆ ನೀವು ಬೇಯಿಸಿರೋಂಥ ಆಲೂಗೆಡ್ಡೆನ ಪೀಸ್ ಮಾಡಿ ಹಾಕಿ ಕೂಡ ರುಬ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಒಳ್ಳೆ ಟೇಸ್ಟ್ ಇರುತ್ತೆ, ತುಂಬ ಒಳ್ಳೆ ಅರೋಮ ಕೂಡ ಇರುತ್ತೆ ಮತ್ತು ಬೇಗ ಡೈಜೆಷನ್ ಕೂಡ ಆಗುತ್ತೆ, ಚೆನ್ನಾಗಿರುತ್ತೆ ರುಚಿ ಕೂಡ. ಪ್ರತಿದಿನ ಚಪಾತಿ ಪೂರಿ ತಿಂದು ಬೇಜಾರಾಗಿದ್ರೆ ಈ ಥರ ಮಸಾಲೆ ಮಾಡ್ಕೊಳ್ಬೋದು. ನಿಮಗೆ ಸ್ವಲ್ಪ ಕಲರ್ ಏನಾದರೂ ಬೇರೆ ಥರ ಬೇಕು ಅನ್ನೋದಾದರೆ ನೀವು ಸ್ವಲ್ಪ ಹಳದಿ ಪುಡಿ ಹಾಕ್ಕೊಳ್ಬೋದು, ಒಂದು ಅರ್ಧ ಸ್ಪೂನಷ್ಟು. ನೋಡಿ ರುಬ್ಬ ಆಗಿದೆ. ಈಗ ಪೇಸ್ಟನ್ನ ನಾವು ಹಿಟ್ಟಿಗೆ ಹಾಕೊಂಡು ಕಲಿಸ್ಕೋಬೇಕಾಗುತ್ತೆ. ನಾನು ಸಣ್ಣ ತುರಿನಲ್ಲಿ ಹೇಳಿದ್ನಲ್ಲ, ಅದನ್ನು ಈ ರೀತಿ ಕೊಬ್ಬರಿ ತುರಿತೀವಲ್ಲ ಅದ ತುರ್ಕೊಳ್ಳೋಣ. ಚೆನ್ನಾಗಿ ಆಲೂಗೆಡ್ಡೆ ಒಂದು 2 ವಿಸಲ್ ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ಳಿ. 2 ವಿಸಲ್ ಕೂಗಿಸಿದ್ರೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಸ್ವಲ್ಪ ಉಪ್ಪು ಹಾಕಿ ಕೂಗಿಸ್ಕೊಂಡಿದ್ದೀನಿ ಆಲೂಗೆಡ್ಡೆನ. ಈಗ ಗೋಧಿ ಹಿಟ್ಟಿಗೆ ಸ್ವಲ್ಪ ರವೆ ಹಾಕ್ಕೊಂಡು, ಉಪ್ಪು ಮತ್ತು ಅಜ್ವಾನ ಹಾಕ್ಕೊಂಡು, ಹಾಗೆ ರುಬ್ಬಿರೋಂಥ ಎಲ್ಲ ಮಸಾಲೆ ಹಾಕ್ಕೊಂಡು, ಹಸಿಮೆಣಸಿನ್ಕಾಯಿನ ಪೇಸ್ಟ್ ಹಾಕ್ಕೊಂಡು, ನಮಗೆ ನೀರು ಬೇಕಂದಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ಳಿ. ನೀರು ಕೂಡ ತುಂಬ ಜಾಸ್ತಿ ತೊಗೊಳ್ಳಲ್ಲ. ಆಲೂಗೆಡ್ಡೆ ಕೂಡ ನೀರಿನಂಶ ಇರೋದ್ರಿಂದ ಗೋಧಿ ಹಿಟ್ಟು ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ನೀರು ಒಂದು 3 ಸ್ಪೂನಷ್ಟೇ ತೊಗೊಂಡಿದ್ದೆ ನನಗಿಲ್ಲಿ. ಆಲೂಗೆಡ್ಡೆ ಹಾಕ್ಕೊಂಡು ಚೆನ್ನಾಗಿ ನಾದಿ, ನೀರು ಅವಶ್ಯಕತೆ ಇದ್ದರೆ ಮಾತ್ರ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 2 ರಿಂದ 3 ಸ್ಪೂನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಆದಷ್ಟು ಟೈಟಾಗಿ ತುಂಬ ಗಟ್ಟಿಯಾಗಿ ನಾದ್ಕೋಬೇಕು. ಒಂದು 10 ನಿಮಿಷ ಬಿಟ್ಟು ನಿಮಗೆ ಮತ್ತೆ ಅದು ಸಾಫ್ಟ್ ಆಗಿಬಿಡುತ್ತೆ ಹಿಟ್ಟು. ನೋಡಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ರೆಸ್ಟ್ ಕೊಡೋಣ ಸಾಕು. ನಾವಿಲ್ಲೆಲ್ಲ ಮಸಾಲೆ ಹಾಕಿರೋದ್ರಿಂದ ಈ ಪೂರಿಗೆ ನಾನು ಪ್ಲೈನ್ ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದನ್ನ ಗ್ರೇವಿ ಬೇಕಾದ್ರೂ ಕೂಡ ಮಾಡ್ಕೊಳ್ಬೋದು. ಮಸಾಲೆ ಇರೋದ್ರಿಂದ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 2 ಇದೆ. ಹಾಗೆ ಹುಣಸೆಹಣ್ಣು ಒಂದು ಸ್ವಲ್ಪ, ಹುಣಸೆಹಣ್ಣು ಬೇಕಾದರೆ ಹಾಕ್ಕೊಳ್ಳಿ. ಶುಂಠಿ ಅರ್ಧ ಇಂಚಷ್ಟು, ಹುರ್ಗಡ್ಲೆ ಒಂದು 2 ಸ್ಪೂನಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಈಗ ತೆಂಗಿನಕಾಯಿ ಚಟ್ನಿ ತುಂಬ ವೈಟ್ಗೆ ಬೇಕು ಅನ್ನೋದಾದರೆ ತೆಂಗಿನಕಾಯಿ ಬಿಳಿ ಭಾಗ ಮಾತ್ರ ಉಪಯೋಗಿಸ್ಕೊಳ್ಳಿ. ಆವಾಗ ಕೂಡ ತುಂಬ ಚಟ್ನಿ ವೈಟ್ಗೆ ಇರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ ನುಣ್ಣಗೆ ಪೇಸ್ಟ್ ಆಗಿದೆ. ಈಗ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾದ್ರೆ ನೀವು ಚಟ್ನಿಗೆ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವಿನ ಸೊಪ್ಪಿಂದು. ನಾನಿಲ್ಲಿ ಚಟ್ನಿಗೆ ಒಗ್ಗರಣೆ ಏನೂ ಮಾಡ್ತಿಲ್ಲ, ಹಾಗಾಗಿ ಬರೀ ಪ್ಲೈನ್ ಚಟ್ನಿ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟು ಒಂದು 10 ನಿಮಿಷ ಆಗಿದೆ. ಈಗ ಪೂರಿ ಯಾವ ಸೈಜಿಗೆ ಬೇಕೋ ನೋಡ್ಕೊಳ್ಳಿ. ಕೆಲವರು ಸ್ವಲ್ಪ ತುಂಬ ಚಿಕ್ಕದಾಗಿ ಪೂರಿ ಇಷ್ಟಪಡ್ತಾರೆ, ಕೆಲವರು ದೊಡ್ಡದಾಗಿ ಇಷ್ಟಪಡ್ತಾರೆ. ಆ ಸೈಜನ್ನು ಹಿಟ್ಟು ತೊಗೊಂಡು ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಇದನ್ನು ಪೂರಿ ಚೆನ್ನಾಗಿ ಉಬ್ಬುತ್ತೆ ದಪ್ಪದಾಗಿ ಲಟ್ಟಿಸ್ಕೊಂಡಾಗ. ಸ್ವಲ್ಪ ಒಣ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಎಣ್ಣೆ ಕೂಡ ಸ್ವಲ್ಪ ಕವರ್ ಮೇಲೆ ಮತ್ತು ಲಟ್ಟಣಿಗೆಲ್ಲ ಎಣ್ಣೆ ಸವರ್ಕೊಂಡು ಕೂಡ ನೀವು ಲಟ್ಟಿಸ್ಕೋಬೋದು. ಹಿಟ್ಟಲ್ಲಿ ಲಟ್ಟಿಸ್ವಾಗಲೂ ಅಷ್ಟೇ ತುಂಬ ಹಿಟ್ಟು ಹಾಕ್ಕೊಳ್ಬೇಡಿ, ಎಣ್ಣೆ ಎಲ್ಲ ಕಪ್ಪಗಾಗ್ಬಿಡುತ್ತೆ. ನಾನಿಲ್ಲಿ ರೈಸ್ ಬ್ರಾಯ್ನ ಆಯಿಲ್ ತೊಗೊಂಡಿರೋದ್ರಿಂದ ಸ್ವಲ್ಪ ಕಲರ್ ಹಾಗೇ ಇರುತ್ತದು. ನೋಡಿ ಎಷ್ಟು ಬೇಗ ಉಬ್ಬಿ ಬಂತು ಅಂತೇಳಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ತುಂಬಾ ಡಿಫ್ರೆಂಟಾಗಿ ಆಲೂಗೆಡ್ಡೆ ಪುದೀನ ಹಾಕಿರೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಈಗ ಪೂರಿ ರೆಡಿ ಆಯಿತು. ಈಗ ಪರಾಟ ಮಾಡ್ಕೊಳ್ತಾ ಇದ್ದೀನಿ. ನೀವು ಟಿಫನ್ಗೆ ಬೇಕಾದ್ರೆ ಪೂರಿ ಮಾಡ್ಕೊಳ್ಳಿ, ಮಧ್ಯಾಹ್ನ ಊಟಕ್ಕೆ ಬೇಕಾದ್ರೆ ಪರಾಟ ಮಾಡ್ಕೊಳ್ಬೋದು ಅದೇ ಹಿಟ್ಟಿನಲ್ಲಿ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸು ಕೂಡ ಮಾಡ್ಕೊಳ್ಬೋದು. ಒಂದೇ ಹಿಟ್ಟಲ್ಲಿ 3 ಥರ ಅಡುಗೆಗಳು ಮಾಡ್ಕೊಳ್ಬೋದು. ಈಗ ಪರಾಟ ಮಾಡ್ಕೊಳ್ಳೋಣ. ಹೆಂಚಿನ ಮೇಲೆ 2 ಸೈಡು ಬೇಯಿಸ್ಕೊಂಡು ಪರಾಟ ಅಥವಾ ಚಪಾತಿ ಏನಾದರೂ ಅಂದ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ. ಇದು ಕೂಡ ಸಾಫ್ಟಾಗಿರುತ್ತೆ, ಚಪಾತಿ ಅಷ್ಟು ಹಾರ್ಡ್ ಬರಲ್ಲ. ಆಲೂಗೆಡ್ಡೆ ಎಲ್ಲ ಹಾಕಿರೋದ್ರಿಂದ ಎಣ್ಣೆ ಅಥವಾ ಬೆಣ್ಣೆ, ತುಪ್ಪ ಏನಾದರೂ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಎಣ್ಣೆ ಸ್ವಲ್ಪ ಮತ್ತು ತುಪ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಚಪಾತಿ ಕೂಡ ಉಬ್ಬುತ್ತೆ. ಇದು ಅಷ್ಟೇ ತುಂಬಾ ಡಿಫ್ರೆಂಟಾಗಿ ಟೇಸ್ಟ್. ಪುದೀನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಜೀರಿಗೆ ಮತ್ತು ಪುದೀನ ಫ್ಲೇವರು.
ನೋಡಿರಿ ಕಾಯಿ ಚಟ್ನಿ ಜೊತೆ ಪರಾಟ ಮತ್ತು ಪೂರಿ ಎರಡೂ ರೆಡಿ ಆಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಟಿಫನ್ಗೂ ಆಗುತ್ತೆ. ಪೂರಿ ತಿನ್ನೋದಕ್ಕಾಗಲ್ಲ, ತುಂಬ ಎಣ್ಣೆ ಅಂದಾಗ ಪರಾಟ ಕೂಡ ಮಾಡ್ಕೊಳ್ಬೋದು. ಕಾಯಿ ಚಟ್ನಿ ಜೊತೆ ಅಂತೂ ಇದು ಮಸಾಲೆ ಆಗಿರೋದ್ರಿಂದ ಸಿಂಪಲಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಅಥವಾ ಆಲೂಗೆಡ್ಡೆ ಪಲ್ಯ ಕೂಡ ಮಾಡ್ಕೊಳ್ಬೋದು ನೀವು. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತೇಳಿ. ಈಗ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅದೇ ಹಿಟ್ಟು ಮಿಕ್ಕಿದೆ, ಅದೇ ಹಿಟ್ಟಿನಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳು ಸ್ಕೂಲಿಂದ ಬರ್ತಾರೆ ಅಂದಾಗ ನಮಗೆ ಟೈಮ್ ಪಾಸಿಗೆ ಬೇಕು ಅಂದಾಗ ಕೂಡ ಮಾಡ್ಕೊಳ್ಳೋದು. ಒಂದು ಡಿಫ್ರೆಂಟ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಣ ಗೋಧಿ ಹಿಟ್ಟಿನಲ್ಲಿ ಉಳಿದಿರೋಂಥ ಹಿಟ್ಟನ್ನ ಹಾಗೆ ನಾವು ಚಪಾತಿ ಒತ್ತಿದ್ವಲ್ಲ ಹಾಗೆಯೇ ಇದನ್ನು ಚಪಾತಿ ಹೊತ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ದಂಗೆ ಹೆಂಚಿನ ಮೇಲೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಚಪಾತಿಗೆ ಬೇಕಾದ್ರೆ ತೆಳ್ಳಗೆ ಲಟ್ಟಿಸ್ಕೊಳ್ಬೋದು ನೀವು, ಚೆನ್ನಾಗಿರುತ್ತೆ. ಇದನ್ನು ಡೈರೆಕ್ಟಾಗಿ ಹೀಗೆ ಕಟ್ ಮಾಡಿ ಎಣ್ಣೆಲಿ ಕೂಡ ಹಾಕ್ಬೋದು. ಸ್ವಲ್ಪ ತೇವಾಂಶ ಇರೋದ್ರಿಂದ ಎಣ್ಣೆಲಿ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ಎಣ್ಣೆ ಕೂಡ ಜಾಸ್ತಿ ತೊಗೊಳುತ್ತೆ. ಸ್ವಲ್ಪ ಹೆಂಚಿನ ಮೇಲೆ ಒಂದು 2 ನಿಮಿಷ ಲೈಟಾಗಿ ಬಾಡಿಸ್ಬಿಟ್ಟು ಕಟ್ ಮಾಡಿ ಮಾಡೋದ್ರಿಂದ ನೀರಿನಂಶ ಸ್ವಲ್ಪ ತೇವಾಂಶ ಕಡಿಮೆ ಆಗೋದ್ರಿಂದ ನಮಗೆ ಎಣ್ಣೆ ಕೂಡ ಜಾಸ್ತಿ ತೊಗೊಳ್ಳಲ್ಲ, ಟೈಮ್ ಕೂಡ ಜಾಸ್ತಿ ತೊಗೊಳ್ಳಲ್ಲ. ನಾನು ಚಪಾತಿ ಉಬ್ಬಾರ್ದು ಅಂತೇಳಿ ಫೋರ್ಕಿಂದ ಒಂದು ಸ್ವಲ್ಪ ತೂತು ಮಾಡಿದ್ದೀನಿ. ಚಪಾತಿ ಉಬ್ಬದಂಗೆ ಆಗಿಬಿಟ್ರೆ ಚೆನ್ನಾಗಿ ಎಣ್ಣೆಗೆ ಹಾಕ್ದಾಗ ಸಾಫ್ಟ್ ಆಗಿಬಿಡುತ್ತೆ, ಕ್ರಿಸ್ಪಿ ಆಗೋದಿಲ್ಲ. ಎರಡು ಸೈಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಕಲರ್ ಚೇಂಜ್ ಆಗೋಷ್ಟು ಚಪಾತಿ ಅಷ್ಟು ಫ್ರೈ ಆಗೋದು ಬೇಡ, ಲೈಟಾಗಿ ಫ್ರೈ ಆದರೆ ಸಾಕು. ನೋಡಿ ಎಲ್ಲನೂ ನಾನು ಇಲ್ಲಿಂದ 5 ಚಪಾತಿಯಷ್ಟು ಮಾಡ್ಕೊಂಡಿದ್ದೀನಿ. ಎಲ್ಲನೂ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. 5ರಿಂದ 6 ಚಪಾತಿ ಇದೆ. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಪಿಜ್ಜಾ ಕಟ್ಟರಿಂದ ಕಟ್ ಮಾಡ್ತಾ ನೀವು ಚಾಕುವಿಂದ ಕೂಡ ಕಟ್ ಮಾಡ್ಬೋದು. ನಿಮಗೆ ಉದ್ದಕ್ಕೆ ಬೇಕಾ, ಸ್ಕ್ವೇರು, ರೆಕ್ಟ್ಯಾಂಗಲ್ ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೊಳ್ಬೋದು. ಕಟ್ ಮಾಡಿಕೊಂಡು ಎಣ್ಣೆದಿಂದ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ, ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಮಸಾಲೆ ಹಾಕಿರೋದ್ರಿಂದ ಹೀಗೆ ತಿನ್ಬೋದು, ಲೈಟಾಗಿ ಚೆನ್ನಾಗಿರುತ್ತೆ ಖಾರ. ನಿಮಗೆ ನಾನು ಮತ್ತೆ ಬೇಕಂದರೆ ಈ ಚಟ್ನಿ ಮಾಡಿದ್ದೀವಲ್ಲ ಆ ಚಟ್ನಿಲಿ ಕೂಡ ಹಚ್ಕೊಂಡು ತಿನ್ಬೋದು. ಅಥವಾ ನೀವು ಇದಕ್ಕೆ ಬೇರೆ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಹೊರಗಡೆ ಕರೆದಿರೋಂಥ ಚಿಪ್ಸು ಅವೆಲ್ಲ ಕೊಡೋದಕ್ಕಿಂತ ಮಕ್ಕಳಿಗೆ ಈಗ 1-2 ಚಪಾತಿ ಮಿಕ್ಕರು ಕೂಡ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ ಇದರಲ್ಲಿ ಕೆಚಪ್ ಹಾಕ್ಕೊಂಡು ತಿನ್ಬೋದು, ಟೊಮೊಟೊ ಸಾಸು ಎಲ್ಲನೂ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ಮಸಾಲೆ ಕೂಡ ಹಾಕ್ಕೊಳ್ಬೋದು. ಹಸಿ ಈರುಳ್ಳಿ, ತೆಂಗಿನಕಾಯಿ ತುರಿ ಮತ್ತು ಕ್ಯಾರೆಟ್ ತುರಿ ಎಲ್ಲ ಹಾಕ್ಕೊಂಡ್ರೆ ಈ ಸ್ನ್ಯಾಕ್ಸ್ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 5-6 ಚಪಾತಿ ತೊಗೊಂಡಿರೋದ್ರಿಂದ ಕೆಲವೊಂದು ಸಲ ಅಂಟ್ಕೊಂಡಿರುತ್ತೆ, ಅದನ್ನೆಲ್ಲ ಸ್ವಲ್ಪ ಸಪ್ರೇಟಾಗಿ ಬಿಡಿಸ್ಕೊಳ್ಳಿ. ನಿಮಗೆ ದೊಡ್ಡ ಸೈಜ್ ಬೇಡ ಅಂದರೆ ಚಿಕ್ಕದಾಗಿ ತುಂಡು ಮಾಡ್ಕೊಳ್ಬೋದು. ಅದನ್ನು ಕೂಡ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಗ ಒಂದು 10 ನಿಮಿಷಕ್ಕೆಲ್ಲ ಇದು ತಿಂಡಿ ರೆಡಿ ಮಾಡ್ಕೊಳ್ಬೋದು. ಎಲ್ಲ ಚಪಾತಿ ಪೀಸ್ಗಳನ್ನ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಈ ಥರ ಮಸಾಲೆ ಹಾಕಿರೋ ಚಪಾತಿ ಇಲ್ಲ, ಬರೀ ಪ್ಲೈನ್ ಚಪಾತಿ ಇದೆ ಅಥವಾ ತುಂಬ ಹಾರ್ಡ್ ಆಗಿಬಿಟ್ಟಿದೆ, ತಿನ್ನೋದಕ್ಕಾಗಲ್ಲ, ತಿನ್ನೋದಕ್ಕೆ ಬೇಜಾರಾಗುತ್ತೆ ಅಂತ ಕೂಡ ನಾರ್ಮಲಾಗಿ ಏನು ಚಪಾತಿ ಹಿಟ್ಟು ಮಾಡಿರ್ತೀರ ಗೋಧಿ ಹಿಟ್ಟಿಂದ ಆ ಚಪಾತಿನೆಲ್ಲ ಈ ಥರ ಮಾಡ್ಕೊಳ್ಬೋದು ನೀವು. ಸೇಮ್ ಅದು ಫ್ರೈ ಮಾಡಿರೋದನ್ನು ಕಟ್ ಮಾಡಿಬಿಟ್ಟು ಈ ಥರ ಸ್ವಲ್ಪ ಎಣ್ಣೆನಲ್ಲಿ ಕರ್ಕೊಂಡು ಮಸಾಲೆ ಹಾಕ್ಕೊಳ್ಬೋದು. ಎಣ್ಣೆ ಬಿಸಿಯಾಗಿದೆ. ಈಗ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕ್ರಿಸ್ಪಿ ಆಗುತ್ತೆ ಅದು ಬೇಗನೆ. ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಬಿಟ್ರೆ ಬೇಗ ಮೇಲೆಲ್ಲ ಕಪ್ಪಗಾಗ್ಬಿಡುತ್ತೆ. ನೋಡಿ ಚೆನ್ನಾಗಿ ಈ ಥರ ಕೈ ಆಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಸ್ವೀಟು ಖಾರ ಎರಡೂ ಥರ ಮಾಡ್ಕೊಳ್ಬೋದು. ನಾನು ಆಲ್ರೆಡಿ ಇಲ್ಲಿ ಖಾರ ಹಾಕಿರೋದ್ರಿಂದ ಖಾರನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬರೀ ಚಪಾತಿ ಆದರೆ ಸ್ವಲ್ಪ ಸಕ್ಕರೆ, ಹುರ್ಗಡ್ಲೆ, ಒಣ ಕೊಬ್ಬರಿನೆಲ್ಲನೂ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಬಿಟ್ಟು ಕೂಡ ಉದುರಿಸ್ಕೊಳ್ಬೋದು. ಏಲಕ್ಕಿ ಎಲ್ಲನೂ ತುಂಬಾ ಟೇಸ್ಟ್ ಇರುತ್ತೆ ಅದು ಕೂಡ. ನೋಡಿ ಕಲರ್ ಈ ಥರ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಸೌಂಡು ಕೂಡ ಈ ಥರ ಬರಬೇಕು, ಅವಾಗ ಕ್ರಿಸ್ಪಿ ಆಗಿರ್ತದೆ, ತುಂಬ ದಿನ ಇಟ್ಟು ಇರುತ್ತೆ. ಇದಕ್ಕೆ ನೀವೆಲ್ಲ ಕರೆದ್ಮೇಲೆ ಮಸಾಲೆ ಕೂಡ ಇನ್ನೂ ಎಕ್ಸ್ಟ್ರಾ ಬೇಕಂತಂದರೆ ಖಾರದ ಪುಡಿ, ಉಪ್ಪಿನ ಪುಡಿ, ಹಳದಿ ಪುಡಿ ಎಲ್ಲ ಹಾಕ್ಕೊಳ್ಬೋದು. ಸ್ವಲ್ಪ ಸ್ವೀಟ್ ಬೇಕಂದರೆ 1-2 ಸ್ಪೂನಷ್ಟು ಸಕ್ಕರೆ ಮತ್ತು ಹುರ್ಗಡ್ಲೆ ಪುಡಿ ಮಾಡಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಮಸಾಲ 1/4 ಸ್ಪೂನಷ್ಟು, ರುಚಿಗೆ ಸ್ವಲ್ಪ ಉಪ್ಪು, ಹಳದಿ ಪುಡಿ ಮತ್ತು ಖಾರದ ಪುಡಿ ತೊಗೊಂಡಿದ್ದೀನಿ. 4 ಮಿಕ್ಸ್ ಮಾಡಿಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗಿದೆ. ಚಟ್ನಿ ರೆಡಿ ಆಗಿದೆ. ನೀವು ಟೀ ಜೊತೆ ಕೂಡ ತಗೊಳ್ಬೋದು, ಚೆನ್ನಾಗಿರುತ್ತೆ. ಇಷ್ಟು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಲ್ಲ ಪೂರಿಗೆ, ಅದೇನೆ. ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ. ನೋಡೋಲ್ಲ ಫ್ರೆಂಡ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಯಾವ ರೀತಿ ರೆಡಿ ಮಾಡ್ಕೊಳ್ಬೋದು ಅಂತೇಳಿ. ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಬೇಗ ಪ್ರಿಪೇರ್ ಮಾಡ್ಕೊಳ್ಬೋದು. ಒಂದೇ ಹಿಟ್ಟು ಪೂರಿ, ಪರಾಟ,
ಸ್ನ್ಯಾಕ್ಸ್ ಎಲ್ಲ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಓಕೆ, ಬಾಯ್.